ಎಲ್ಲದರ ಆರಂಭ ಅಂತ್ಯ ಮಣ್ಣಿಂದ. ಎಲ್ಲ ಜೀವಗಳ ಆಧಾರ ಮಣ್ಣು. ಎಲ್ಲ ಜೀವಗಳು ಸಹಜವಾಗಿ ಆರೋಗ್ಯವಾಗಿ ಬದುಕಬೇಕಾದ್ರೆ ಮಣ್ಣು ವಿಷಮುಕ್ತವಾಗಿರಬೇಕು. ಈ ಜವಾಬ್ದಾರಿ ರೈತನ ಮೇಲಿದೆ. ರೈತ ವಿಷ ಹಾಕದೆ ಬೆಳೆದ ಬೆಳೆ ನಮ್ಮನ್ನಷ್ಟೇ ಅಲ್ಲ, ಮಣ್ಣಿನಲ್ಲಿರುವ ಎರೆಹುಳುವಿನಿಂದ ಜೇನು ನೊಣಗಳಿಂದ ಹಿಡಿದು ಸಕಲ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ಸಹಜವಾಗಿ ಅಂದ್ರೆ ಆರೋಗ್ಯಕರವಾಗಿರೋಕೆ ಸಾಧ್ಯ. ಇದು ಸಾಧ್ಯವಾಗೋದು ರೈತರಿಗೆ ಸರಿಯಾದ ಬೆಂಬಲ ಮತ್ತು ಬೆಲೆ ಸಿಕ್ಕಾಗ ಮಾತ್ರ. ಇದು ಸಹಜ ಆರ್ಗ್ಯಾನಿಕ್ಸ್ನ ಕಥೆ. ಸಮಾನ ಮನಸ್ಕರು ಕಂಡ ಕನಸು ನನಸಾಗಿ ಇಂದಿಗೆ 15 ವರ್ಷ ತುಂಬಿದೆ. ರೈತರಿಂದ ರೈತರಿಗೋಸ್ಕರ ಮಾಡಿದ ಸಂಸ್ಥೆ ಅಂದ್ರೆ ಕರ್ನಾಟಕದ ಮೊಟ್ಟ ಮೊದಲ ಸಾವಯವ ರೈತ ಉತ್ಪಾದಕರ ಸಂಸ್ಥೆ. ಮುಖ್ಯವಾಗಿ ನಾವು ರೈತರಿಗೋಸ್ಕರ ಈ ಕಂಪನಿ ಶುರು ಮಾಡಿರೋದು. ರೈತರು ಅದರ ಷೇರುದಾರರು ಆಗಬೇಕು. ಅದರ ಏನೇ ಪ್ರಯೋಜನ ಇದ್ದರೂ ಅದು ರೈತರಿಗೆ ಹೋಗಬೇಕು, ಬಳಕೆದಾರರಿಗೆ ಮೋಸ ಮಾಡಬಾರ್ದು. ಇದು ಸಾವಯವ ಪದಾರ್ಥ ಅಂಥೇಳಿ. ಯಾಕಂತೇಳಿ ನಾನು ರೈತನ ಮಗ, ಕೃಷಿಯಲ್ಲಿ ಪಳಗಿದವನು ಬೆಳೆದವನು. ಹಾಗಾಗಿ ರೈತರಿಗೋಸ್ಕರ ಈ ಕಂಪ್ನಿಯನ್ನೇ ನಡೆಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಈ ಕಂಪ್ನಿಯನ್ನು ಬೆಳೆಸ್ಕೊಂಡು ಬಂದಿರೋದು ಅಷ್ಟೇ. ಅಂದರೆ ನಾನು ಒಬ್ಬನೇ ಅಂತ ಖಂಡಿತ ತಿಳ್ಕೊಬೇಡಿ, ಇದು ಒಬ್ಬನಿಂದ ಯಾವತ್ತೂ ಬೆಳೆಸಬೇಕು. ಇಟ್ ಈಸ್ ಎ ಟೀಮ್. ಸಹಜ ಆರ್ಗ್ಯಾನಿಕ್ಸ್ ಕಂಪನಿ ಹುಟ್ಟಿದ್ದು 2010ರಲ್ಲಿ ಆದರೂ ಅದಕ್ಕೆ ಪ್ರಯತ್ನಗಳು 2000 ಇಸ್ವಿಯಲ್ಲಿಯೇ ಶುರುವಾದವು. ಸಹಜ ಸಮೃದ್ಧ ಬಳಗದ ಸಭೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಸಾವಯವ ಉತ್ಪನ್ನಗಳ ಮಾರಾಟವಾಗುತ್ತಿತ್ತು. ಇದಕ್ಕೊಂದು ಸಾಂಸ್ಥಿಕ ರೂಪ ಕೊಡಲು ಸಾವಯವ ಸಿರಿ ಹೆಸರಿನ ಮಳಿಗೆಯೂ ಆರಂಭವಾಯಿತು. ಈ ಎಲ್ಲ ಅನುಭವಗಳನ್ನು ಇಟ್ಟುಕೊಂಡು 2010ರಲ್ಲಿ ಸಹಜ ಸಮೃದ್ಧ ಸಾವಯವ ಉತ್ಪಾದಕರ ಕಂಪನಿ ನೋಂದಣಿಯಾಯಿತು. 15 ವರ್ಷದ ಒಂದು ಸಂಭ್ರಮ ಮತ್ತು ಅದರ ಒಂದು ಜರ್ನಿಯನ್ನು ಮೆಲುಕು ಹಾಕೋದಾದರೆ ಬಿಗಿನಿಂಗ್ ಡೇಸ್ಗಳು ಏನು 2010-11ರಲ್ಲಿ ನಾವು ಶುರು ಮಾಡಿದಾಗ ಇದ್ದಂತಹ ಒಂದಷ್ಟು ಚಾಲೆಂಜಸ್ಗಳು ಭಾಳಷ್ಟು ಕಣ್ಮುಂದೆ ಬರುತ್ತೆ. ಬಿಕಾಸ್ ಅಷ್ಟು ಸುಲಭದ ಹಾದಿ ಇರಲಿಲ್ಲ 15 ವರ್ಷದ ಜರ್ನಿ. ವಿ ಪುರಂನ ಪುಟ್ಟ ಕಟ್ಟಡದಲ್ಲಿ ಆರಂಭವಾದ ಕಂಪನಿ ಕ್ರಮೇಣ ತನ್ನ ವಹಿವಾಟನ್ನು ವಿಸ್ತರಿಸುತ್ತಾ ಹೋಯಿತು. ಅದಕ್ಕೆ ತಕ್ಕಂತೆ ಕಟ್ಟಡಗಳು ಬದಲಾಗಿ ಪ್ರಸ್ತುತ 1 ಎಕರೆಯಷ್ಟು ವಿಶಾಲ ಸ್ಥಳದಲ್ಲಿ ಕಂಪನಿ ನೆಲೆಯೂರಿದೆ. ಆರಂಭದಲ್ಲಿ ಕೇವಲ ದವಸ ಧಾನ್ಯಗಳ ಮಾರಾಟಕ್ಕಷ್ಟೇ ಸೀಮಿತವಾಗಿದ್ದು 2013ರಲ್ಲಿ ಹಣ್ಣು ತರಕಾರಿಗಳ ಸೇರ್ಪಡೆಯಾದವು. ಅದು ಕಂಪನಿಯ ವಹಿವಾಟಿನಲ್ಲಿ ಮಹತ್ವದ ತಿರುವು. ಇದೇ ಸಮಯದಲ್ಲಿ ಮಾಯಸಂದ್ರ ಸಂಘವು ಕಂಪನಿಗೆ ಜೊತೆಯಾಯಿತು. ನಂತರದ ದಿನಗಳಲ್ಲಿ ಕಂಪನಿಯು ರಾಜ್ಯಾದ್ಯಂತ ಹಲವು ರೈತರ ಗುಂಪುಗಳನ್ನು ಹುಟ್ಟುಹಾಕಿದೆ. ಒಂದು ಬೆಳೆ ಇಕ್ಕಿದ್ರೆ ಅದರಲ್ಲಿ 3-4 ಥರ ಸೊಪ್ಪು ತರಕಾರಿ ಎಲ್ಲ ಮಾಡಿ ಇಲ್ಲಿ ಕೊಟ್ಟು ನಾವು ಮುಂದಕ್ಕೆ ಬಂದಿದ್ದೀವಿ ಸರ್. ನಮ್ಮದು ಇವತ್ತೇ ನಮ್ಮ ಅಕೌಂಟಿಗೆ ಬಿದ್ದೋಗುತ್ತೆ ಸರ್. ತರಕಾರಿದು ಇಷ್ಟು ಅಂತ ಬಿಲ್ ಹಾಕಿ ಕೊಟ್ಬಿಡ್ತಾರೆ. ತಿಂಗ್ಳಿಗೆ 15 ದಿವ್ಸಕ್ಕೆ ಒಂದು ಸಲ ಪೇಮೆಂಟು ತಗೊಂಡಂಗೆ ಇದರಲ್ಲಿ ಬ್ಯಾಂಕಲ್ಲಿ ತಗೊತೀರಿ. ಆ ಥರ ಚೆನ್ನಾಗಿ ಇದೈತೆ ಸರ್ ನನಗೆ. ನಾವು ಬಂದು ಅದು ನಾವು ಕೊಡಿಸ್ದಿಂದ ಮಾಡ್ತಾಯಿದ್ವಿ. ಈಗ 2 ಎಕರೆ ಮಾಡ್ತಾಯಿದ್ವಿ. ಆವಾಗ ಅರ್ಧ ಎಕರೆ ಮಾಡ್ತಾಯಿದ್ದೆ. ಇವಾಗ 2 ಎಕರೆ ಗುತ್ತಿಗೆ ಮಾಡಿಕೊಂಡು ಮಾಡ್ತಾಯಿದ್ವಿ. ನಾವು ಆವಾಗ ಮೊದಲು ಮಾಡ್ತಾ ಇದ್ದವಾಗ ನಾವು ಹಾಕಿದ ಬೆಳೆ ನಷ್ಟ ಆಗಿ ಸಾಲ ಮಾಡ್ಕೊಂಡು ಬೆಳೆ ಕೈ ಕೊಡ್ತಾ ಇರಲಿಲ್ಲ. ಇವಾಗ 1 ಎಕರೆ ಕೋಸು ಹಾಕಿದ್ರೆ ಇಲ್ಲ ಆಲೂಗಡ್ಡೆ ಹಾಕ್ತೀರಿ, ಇಲ್ಲ ಇದಾಕ್ತೀರಿ, ಕ್ಯಾರೆಟ್ ಹಾಕ್ತೀರಿ, ಅದು ಲಾಸ್ ಬರ್ತದೆ. ರೇಟ್ ಸಿಕ್ಕದೆ ಪರವಾಗಿಲ್ಲ, ಇಲ್ಲ ಅಂದರೆ ಲಾಸು. ಆಮೇಲೆ ಇವ್ರು ಬಂದ ಮೇಲೆ ನಮ್ಮ ಕೈ ಈ ಥರ ಮಾಡಿ ಅಂತ ಹೇಳ್ಕೊಟ್ರು. ಆವಾಗಿನಿಂದ ನಾವು ಮಾಡ್ತಾಯಿದ್ದೀರಿ. ಇವಾಗ 4 ಸಾಲ ಹಾಕಿದ್ರೂ ನಮ್ಗೆ ಕಾಸು ಸಿಗುತ್ತೆ. 15 ದಿನಕ್ಕೆ ಬಂದು ನಾವು ಬೆಳೆ ಕೊಟ್ಟಂಗೆ ತರಕಾರಿ ಕೊಟ್ಟಂಗೆ 50,000 60,000 1 ಲಕ್ಷ ಗಂಟೆ ತೆಗೆದ್ವಿ 15 ದಿವಸಕ್ಕೆ. ನಾವು ಅಲ್ಲೇ ಸುಮಾರು 5 ವರ್ಷದಿಂದ ನಾವು ಇಲ್ಲಿ ಸಹಜವಾಗಿ ನಾವು ತರಕಾರಿ ಸಪ್ಲೈ ಮಾಡ್ತಾಯಿದ್ದೀವಿ. ನಾವು ಮೊದಲು ಒಂದು ಸಂಘ ಅಂತ ಮಾಡ್ಕೊಂಡು ಆ ಸಂಘದಿಂದ ಒಟ್ಟಾರೆ ನಾವು ತರಕಾರಿಗಳನ್ನ ಇಲ್ಲಿ ಒಂದು ಪಾಯಿಂಟ್ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ನಾವು ಸಹಜವಾಗಿ ಸಪ್ಲೈ ಮಾಡ್ತಿದ್ದೀವಿ. ಹಾಗಾಗಿ ನಾವು ಈಗ ಪ್ರತಿದಿನ 3 ಟನ್ನು ತರಕಾರಿನ ಸಪ್ಲೈ ಮಾಡ್ತಾಯಿದ್ದೀವಿ. ಹಾಗಾಗಿ ನಮಗೆ ಈಗ ಹೆಚ್ಚು ಲಾಭಗಳು ಐತೆ, ರೈತರುಗಳಿಗೆ ಭಾಳ ಅನುಕೂಲನೂ ಆಗೈತೆ. ನಮ್ಮ ಸಹಜ ಸಮೃದ್ಧದವರು ನಮ್ಮ ಜೊತೆ ಕೈ ಜೋಡಿಸಿದ ಮೇಲೆ ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಯ್ತಲ್ಲ, ಅದರಿಂದ ನಾವು ಮುಂದುವರಿಸ್ತಾ ಇದ್ದೀವಿ. ಯಾಕಂದರೆ ನಾವು ಬೇರೆಯವರಿಗೆ ಮಧ್ಯವರ್ತಿಗಳ ಮುಖಾಂತರ ನಾವು ಮಾರಾಟ ಮಾಡಿದರೆ ಸ್ವಲ್ಪ ಜನ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಷ್ಟೋ ಜನ ನಮ್ಮ ದುಡ್ಡನ್ನು ತಿಂದ್ಕೊಂಡವರು ಇದ್ದಾರೆ. ಆದರೆ ನಮ್ಮ ಸಹಜ ಸಮೃದ್ಧದಿಂದ ಯಾವುದೂ ಇದುವರೆಗೂ ಮೋಸ ಆಗಿಲ್ಲ. ಕರೆಕ್ಟಾಗಿ ಪೇಮೆಂಟ್ ಬರ್ತಾ ಇದೆ. ನಾವು ಚೆನ್ನಾಗಿದ್ದೀವಿ, ಒಂದು ಫ್ಯಾಮಿಲಿ ಥರ ಇದ್ದೀವಿ ನಾವು.
ತಾಜಾ ಆರ್ಗ್ಯಾನಿಕ್ಸು ಮತ್ತು ನಮ್ಮ ಮಾಯಸಂದ್ರ ಗುಂಪಿನವರು. ಸಹಜ ಆರ್ಗ್ಯಾನಿಕ್ಸ್ನ ಹೆಗ್ಗಳಿಕೆ ಅಂದರೆ ಇಟ್ಸ್ ಓನ್ಡ್ ಬೈ ಫಾರ್ಮರ್ಸ್, ರನ್ ಬೈ ದ ಪ್ರೊಫೆಷನಲ್ಸ್. ಅಂದರೆ ರೈತರ ಮಾಲೀಕತ್ವ, ವೃತ್ತಿಪರರ ನಿರ್ವಹಣೆ. ಯಾಕೆಂದರೆ ಸಾವಯವ ಕೃಷಿಕರಿಗೆ ಅವ್ರ ಹೊಲ ಗದ್ದೆಗಳಲ್ಲೇ ಸಾಕಷ್ಟು ಕೆಲಸ. ಇನ್ನು ಮಾರ್ಕೆಟ್ ಮಾಡೋದಲ್ಲಿ, ವ್ಯಾಪಾರಗಳು ಮಾಡೋದಲ್ಲಿ ಆ ಕೆಲಸವನ್ನು ಸಹಜ ಆರ್ಗ್ಯಾನಿಕ್ಸ್ ಮಾಡ್ತದೆ. ರೈತರು ಬೆಳೆದಂಥದನ್ನು ಸಂಸ್ಕರಿಸಿ ಮೌಲ್ಯವರ್ಧನೆ ಮಾಡಿ ಅದಕ್ಕೊಂದು ಬ್ರಾಂಡನ್ನು ರೂಪ ಕೊಟ್ಟು ಗ್ರಾಹಕರ ಕೈಗಿಡ ಅಂಥ ಕೆಲಸವನ್ನು ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಳ್ಳೋಂಥ ಒಂದು ಕೆಲಸವನ್ನು ಸಹಜ ಆರ್ಗ್ಯಾನಿಕ್ಸ್ ಮಾಡ್ತದೆ. ಮತ್ತು ಸಹಜ ಆರ್ಗ್ಯಾನಿಕ್ಸ್ ಏನು ಮಾಡಿದಂಥ ಕೊಟ್ಟ ದೊಡ್ಡ ಕೊಡುಗೆ ಅಂದರೆ ಬೆಂಗಳೂರಿನ ಮಾರುಕಟ್ಟೆಗೆ ಕೆಂಪಕ್ಕಿಗಳು, ಸಿರಿಧಾನ್ಯಗಳು, ಗೆಡ್ಡೆಗೆಣಸುಗಳು, ಜವಾರಿ ಕಾಳುಗಳು ಇವನ್ನೆಲ್ಲ ಕೂಡ ಪರಿಚಯ ಇದ್ದಂಥದ್ದು. ಹಲವು ಲಕ್ಷಗಳಲ್ಲಿದ್ದ ವಾರ್ಷಿಕ ಆದಾಯ 1.5 ದಶಕದಲ್ಲಿ 30 ಕೋಟಿ ದಾಟಿದೆ. 1500ಕ್ಕೂ ಅಧಿಕ ರೈತರು ಹಾಗೂ 25ಕ್ಕೂ ಅಧಿಕ ರೈತ ಗುಂಪುಗಳ ಬೆಂಬಲ. ನಮ್ಮ ಭವ್ಯ ದೇಶದ 18 ರಾಜ್ಯಗಳಲ್ಲಿ ಸಹಜ ಉತ್ಪನ್ನಗಳ ಮಾರಾಟ. ಪ್ರತಿ ವರ್ಷ ರೈತರಿಗೆ ಕಾಯ್ದಿಟ್ಟ ಬೆಲೆ ವಿತರಿಸುತ್ತಿರುವ ಕರ್ನಾಟಕದ ಮೊದಲ ಸಂಸ್ಥೆ ಸಹಜ ಆರ್ಗ್ಯಾನಿಕ್ಸ್. ಸಹಜದಲ್ಲಿ ಏನಪ್ಪ ನಮಗೆ ಪ್ಲಸ್ ಪಾಯಿಂಟ್ ಆಗಿತ್ತು ಅಂದರೆ ಪ್ರತಿ ವರ್ಷ ನಾವು ಹಾಕಿರೋಂಥ ತರಕಾರಿಗೆ ವಿತ್ ಆ್ಯಂಡ್ ಪ್ರೈಸ್ ಅಂತ ಕೊಡ್ತಾ ಇದ್ದಾರೆ. ಅದು ಒಂದು ನಮಗೆ ಒಂಥರ ಏನಂದರೆ ಈ ಅಗ್ರಿಕಲ್ಚರಲ್ಲಿ ವಿತ್ ಆ್ಯಂಡ್ ಪ್ರೈಸ್ ಎಲ್ಲೂ ಕೊಡಲ್ಲ. ನಾವೇನೋ ನಮಗೊಂಥರ ವರ್ಷಕ್ಕೊಂದ್ಸಲ ನೋಡಪ್ಪ ನಾವು ಬೆಳೆದಿರೋ ತರಕಾರಿಗೆ ಒಂದು ವಿತ್ ಆ್ಯಂಡ್ ಪ್ರೈಸ್ ಕೊಡ್ತಿದ್ದಾರಲ್ಲ ಅನ್ನೋ ಒಂದು ಖುಷಿ ಕೂಡ ಇದೆ. ಈಗ ಬೆಲೆ ಪೂರ ಕುಸಿದಾಗ ಈಗ ಸೊಪ್ಪನ್ನು ತಗೊಳ್ಳೋಣ, ರೇಟು 9 ರೂಪಾಯಿಗಿಂತ ಕಮ್ಮಿ ನಾವು ಇಳಿಯೋದೇ ಇಲ್ಲ. ಹೊರಗಡೆ ಮಾರ್ಕೆಟಲ್ಲಿ 2 ರೂಪಾಯಿ 3 ರೂಪಾಯಿನೂ ಆಗುತ್ತೆ. ಆದರೆ ನಮ್ಮ ಸಹಜದಲ್ಲಿ 9 ರೂಪಾಯಿಗಿಂತ ಕಮ್ಮಿ ಇಳಿಯೋದೇ ಇಲ್ಲ. ಅದರಿಂದ ಒಂದು 9 ರೂಪಾಯಿ ಅಂದರೆ 4 ಕಟ್ಟು ಹಾಕಿದ್ರೆ 1 kg 36 ರೂಪಾಯಿ kg ಆಯಿತು. ಇದಕ್ಕೂ ನಾವು ಒಳ್ಳೆ ಬೆಲೆ ಎಲ್ಲೂ ಸಿಗಲ್ವಲ್ಲ. ತರಕಾರಿನೂ ಅಷ್ಟೇ 10 ರೂಪಾಯಿಗಿಂತ ಕಮ್ಮಿ kg ಹೋಗಲ್ಲ. ಈ ಟೊಮೊಟೊ ಎಷ್ಟೋ ಸರಿ ನಾವು ಅಂಗಡಿಗಳಲ್ಲಿ ಬೋರ್ಡ್ ಹಾಕಿರೋದೇ ನೋಡಿರ್ತೀವಿ, 5 ರೂಪಾಯಿ 10 ರೂಪಾಯಿ ಅಂದ್ಬಿಟ್ಟು. ನಮ್ಮ ಇದರಲ್ಲಿ 10 ರೂಪಾಯಿಗಿಂತ ಕಮ್ಮಿ ಯಾವುದೇ ತರಕಾರಿ ರೇಟ್ ಇರಲ್ಲ. ಮತ್ತು ಬೆಲೆ ಜಾಸ್ತಿ ಆದಾಗ ಕಡಿಮೆ ಮಾಡ್ತಾರೆ ಅನ್ನೋದೇನಿಲ್ಲ. ಆಗ ಏನು ಬೆಲೆ ಇದೆಯೋ ಅದ್ರ ಕೊಡ್ತಾ ಇದ್ದಾನೆ. ಸೊ ಹೇಗೆ ನಾವು ರೈತರಿಗೆ ಒಳ್ಳೆಯದಾಗಬೇಕು ಅಂತೀವಿ, ಅದೇ ರೀತಿ ಗ್ರಾಹಕರಿಗೂ ಕೂಡ ಒಂದು ಉತ್ತಮವಾದ ಆಹಾರ, ಉತ್ತಮವಾದ ಒಂದು ಬೆಲೆಯಲ್ಲಿ ಸೊ ಜಿನ್ಯೂನ್ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಅನ್ನೋಂಥದ್ದು ಸಿಗ್ತಾ ಇದೆ. ಈ ಇಡ್ಲಿ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಎನರ್ಜಿ ಫೀಲ್ ಆಗುತ್ತೆ. ಅಂದರೆ ಬೇರೆದು ಎಷ್ಟೇ ತಿಂದರೂ ನಿಮಗೆ ಎನರ್ಜಿ ಅನಿಸಲ್ಲ. ಇದು ಸ್ವಲ್ಪ ಮಟ್ಟಿಗೆ ತಿಂದರೂ ಸಹ ಎನರ್ಜಿ ಫೀಲ್ ಆಗುತ್ತೆ, ಸಾಕು ಅನಿಸುತ್ತೆ ಸ್ವಲ್ಪ ಅಂತಲ್ಲೇ. We are using organic products for the last 15 years. And I got into this field mainly because of pesticides in the food. So we are using without products without pesticides for the last 15 years, and with Sahaja we are really happy. ಉತ್ಪನ್ನಗಳಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು, ಉತ್ಕೃಷ್ಟ ದರ್ಜೆಯ ಹಣ್ಣು ತರಕಾರಿಗಳ ಪೂರೈಕೆ, ಕಾಲಕಾಲಕ್ಕೆ ಸಾವಯವ ಪರೀಕ್ಷೆ ಮಾಡಿಸುವುದು ಮುಂತಾದ ಅನೇಕ ಅಂಶಗಳನ್ನು ಕಂಪನಿ ಅಳವಡಿಸಿಕೊಂಡಿದೆ. ಮುಖ್ಯವಾಗಿ ಸಾವಯವ ಪ್ರಮಾಣೀಕರಣ ಪ್ರಕ್ರಿಯೆಯನ್ನು ಅನುಸರಿಸುತ್ತಿರುವುದು ಕಂಪನಿಯ ಹೆಗ್ಗಳಿಕೆ. 1.5 ದಶಕಗಳಿಂದ ಚಿಗುರಾಗಿ, ಗಿಡವಾಗಿ, ಹೂವಾಗಿ, ಹಣ್ಣಾಗಿ, ನೆಲ, ಜಲ, ಗಾಳಿ ಮತ್ತು ಮುಖ್ಯವಾಗಿ ರೈತ ಹಾಗೂ ಗ್ರಾಹಕರ ಆರೋಗ್ಯ ಕಾಪಾಡುತ್ತಾ ಬಂದಿದೆ. ಇದು ನಮ್ಮ ಮುಂದಿರುವ ಭವ್ಯವಾದ ಪಯಣಕ್ಕೆ, ಬೆಳವಣಿಗೆಗೆ ಪ್ರೋತ್ಸಾಹದ ನೆನಪಿನ ಕಾಣಿಕೆ. ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಮನ್ ಕಿ ಬಾತ್ ಸರಣಿಯಲ್ಲಿ ಸಹಜ ಆರ್ಗ್ಯಾನಿಕ್ಸ್ ಚಟುವಟಿಕೆಗಳನ್ನು ಶ್ಲಾಘಿಸಿದ್ದಾರೆ. एक सहज समृद्धि ट्रस्ट बनाया और उन्होंने किसानों की आय दोगुनी हो, इसके लिए इस ಜೊತೆಗೆ 16 ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪುರಸ್ಕಾರಗಳನ್ನು ಪಡೆದಿರುವ ಸಹಜ ಆರ್ಗ್ಯಾನಿಕ್ಸ್ ದೇಶಕ್ಕೆ ಮಾದರಿಯಾಗಿರುವ ಕರ್ನಾಟಕದ ಹೆಮ್ಮೆಯ ರೈತ ಉತ್ಪಾದಕರ ಕಂಪನಿ. ನಮ್ಮ ಈ ಪ್ರಯಾಣದಲ್ಲಿ ನಬಾರ್ಡ್, ನ್ಯಾಪ್ಕಿಸನ್, GIZ ಹಾಗೂ ಸೆಲ್ಕೋ ಫೌಂಡೇಶನ್ ಸಂಸ್ಥೆಗಳು ಅಪಾರ ಬೆಂಬಲ ನೀಡಿವೆ. ಇವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. 15 ವರ್ಷಗಳ ಪಯಣ ಇದು ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡವರ ಪಯಣ ಮತ್ತು ರೈತರಿಗೆ ಒಂದು ಘನತೆ ಮತ್ತು ಹೆಮ್ಮೆ ತಂದುಕೊಡುವಂಥ ಅವರನ್ನು ಮಾರ್ಕೆಟಿಗೆ ಜೋಡಿಸುವಂಥ ಪ್ರಯತ್ನ.